ಮಾನವನ ಬದುಕು ನಿಸರ್ಗದ ಅನನ್ಯ ಕೊಡುಗೆ. ಇದನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟಿದ್ದು. ನಿಸರ್ಗವು ಒಬ್ಬರಿಗೆ ಒಂದು ಕರುಣಿಸಿದರೆ ಇನ್ನೊಬ್ಬರಿಗೆ ಇನ್ನೊಂದು ಕರುಣಿಸಿರುತ್ತದೆ. ಒಬ್ಬರು ಸುಂದರವಾಗಿ ಹಾಡಬಹುದು, ಮಾತನಾಡಬಹುದು, ಓದಬಹುದು, ಬರೆಯಬಹುದು. ಇನ್ನೊಬ್ಬರು ಚೆನ್ನಾಗಿ ದುಡಿಯಬಹುದು, ಗಳಿಸಬಹುದು, ಬೆಳೆಸಬಹುದು. ಪ್ರತಿಯೊಬ್ಬರಲ್ಲೂ ಒಂದೊಂದು ವೈಶಿಷ್ಟ್ಯ ಇದ್ದೇ ಇರುತ್ತದೆ. ಎಲ್ಲರಲ್ಲೂ ಎಲ್ಲ ಕಲೆಗಳು ಇರುವುದು ಸಾಧ್ಯವಿಲ್ಲ. ಸರ್ವಜ್ಞನೆಂದರೆ ಎಲ್ಲ ಬಲ್ಲವನು ಎಂದಲ್ಲ, ಎಲ್ಲ ಕಲೆಗಳನ್ನು ಉಳ್ಳುವವನು ಎಂದಲ್ಲ. ಆದರೆ ಹೆಚ್ಚು ಗೊತ್ತಿರುವವನು ಹೆಚ್ಚು ಕಲೆಗಳನ್ನು ಉಳ್ಳುವವನು ಎಂದರ್ಥ. ನಿಸರ್ಗವು ನಮಗೆ ಸಹಜವಾಗಿ ಏನನ್ನು ಕರುಣಿಸಿದೆವೋ ಅದನ್ನು ಬಳಸಿಕೊಂಡು ನಾವು ಸುಂದರ ಜೀವನ ಕಟ್ಟಿಕೊಳ್ಳಬೇಕು, ಸಂತೃಪ್ತಿಯಿಂದ ಇರಬೇಕು. ಇದುವೇ ಯಶಸ್ವಿ ಬದುಕಿನ ಸೂತ್ರ. ಈ ಜಗತ್ತಿನಲ್ಲಿ ಕೆಲವರಿಗೆ ದೈಹಿಕ ತೊಂದರೆ ಇರಬಹುದು, ಕೆಲವರಿಗೆ ಇರಕ್ಕಿಲ್ಲ. ಕೆಲವರು ಸದೃಢವಾಗಿರಬಹುದು, ಇನ್ನು ಕೆಲವರು ದುರ್ಬಲರಾಗಿರಬಹುದು, ಮತ್ತೆ ಕೆಲವರು ವಿಕಲಚೇತನರೂ ಆಗಿರಬಹುದು. ಕುರುಡರಾದವರು ಕೂಡ ಸಂಗೀತ ಸಾಮ್ರಾಟ ಗೆದ್ದವರು ಅಂಥವರ ಬಾಳಿನ ಬೆಳಕಾಗಿದ್ದು ಉಂಟು. ಕುಂಟರು ಎವರೆಸ್ಟ್ ಶಿಖರವನ್ನು ಏರಿದ್ದಾರೆ. ಏನೆಲ್ಲ ಕೊರತೆ ಇದ್ದರೂ ಅದನ್ನು ಮೀರಿ ಬೆಳೆದು ಸಂತೃಪ್ತ ಜೀವನ ಸಾಗಿಸುತ್ತಿದ್ದಾರೆ. ಈಗ ಭಾರತ ದೇಶದಲ್ಲಿ ಜನಿಸಿದ್ದೇವೆ, ನಾವು ವಿದೇಶದಲ್ಲಿ ಜನಿಸಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಬಯಸಿದರೆ ಹೇಗೆ? ಕುಳ್ಳರಿದ್ದವರು ಎತ್ತರಾಗುತ್ತಾರೆಯೇ ಅಥವಾ ಎತ್ತರಿದ್ದವರು ಕುಳ್ಳರಾಗಲು ಬರುತ್ತದೆಯೇ? ಏನಿದ್ದರೂ ಇದ್ದುದರಲ್ಲಿಯೇ ಸಂತೃಪ್ತಿಯಿಂದ ಸುಂದರ ಬದುಕು ಸಾಗಿಸಬಹುದು. ಈಗ ಇದ್ದುದರಲ್ಲಿ ಸಂತೃಪ್ತ ಜೀವನ ಸಾಗಿಸಲಾರವರು ಮುಂದೆ ದೊರಕಿದ ಸಂತೃಪ್ತಿಯಾಗಿರುತ್ತಾರೆ ಎಂದು ಹೇಳುವುದು ಹೇಗೆ? ಇದು ಸಂತೃಪ್ತರಾಗಿ ಇರಲು ಕಲಿಯದವರು ಎಂದೆಂದೂ ಸಂತೃಪ್ತರಾಗಿ ಇರಬಲ್ಲರು. ಸಂತೃಪ್ತಿ ಬದುಕು ನಮ್ಮ ಕೈಯಲ್ಲಿದೆ ಹೊರತು ಬೇರೆ ಯಾರ ಕೈಯಲ್ಲಿಲ್ಲ. ಈ ಮಾತಿಗೆ ಇತಿಹಾಸದಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆ. ಸಂತರು ಶರಣರಲ್ಲಿ ಏನಿತ್ತು, ಏನಿಲ್ಲ. ಆದರೂ ಅವರೆಲ್ಲ ಎಂಥ ಸಂತೃಪ್ತ ಜೀವನ ಸಾಗಿಸಬಲ್ಲವರು. ಹಾಗೆಯೇ ನೀವು ನಿಮ್ಮ ಕಲೆಯಲ್ಲಿ ಸಂತೃಪ್ತರಾಗಿರಿ. ನಿಮ್ಮ ಕಲೆಯನ್ನು ಹುಡುಕಾಡಿ. ನಿಮ್ಮ ಕಲೆಯಲ್ಲಿ ನಿಮ್ಮ ಜೀವನವನ್ನು ಸಂತೃಪ್ತವಾಗಿರಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದರೆ ಸಬ್ಸ್ಕ್ರೈಬ್ ಮಾಡಿ.